run out a great feed. Direct hit. That this time the Kavisha Hirosh gone. Scorecard didn't change. Scores more than 26. ලකුණු සංඛ්‍යා ලකුණු 27ක් තිබේදී අවාසනාවන්ත ලෙස කවිෂ ඉරෝෂ් දුවද්දී දෙවියාමන හසරනවා. නවක ක්‍රීඩකයා ಹಲೋ ಟೈಮರ್ ಕ್ಲೋಸ್ ಆಗಿದೆ. ಒಂದು ಮಂದಿ ಆಟಗಾರರ ಒಳಭಾಗವನ್ನು ಕಂಡುಕೊಳ್ಬೇಕಾಗಿದೆ. ಸಮಯ ಮುಕ್ತಾಯ. ಪಂದ್ಯಾಟ ಮುಂದುವರಿಸಿಕೊಳ್ಬೇಕು. ಒಂದು ಮಂದಿ ಆಟಗಾರರು 30 ಸರ್ಕಲ್ ಒಳಭಾಗವನ್ನು ಕಂಡುಕೊಳ್ಬೇಕಾಗಿದೆ. ಟೈಮರ್ ಇಸ್ ಓವರ್. නවක ක්‍රීඩකයා මොහමඩ් රාෂිද් එක්රා අංක 11 ජේසී පරදගත් මදු ශංකා සමග මුල් ලකුණු සංඛ්‍යාව කිසිදු වෙනසක් සිදු වෙන්නේ නැහැ. දුවද්දී දෙවියාමල් හසුරුවන්නේ කවිෂ ඉරෝෂ්. ඒ මුල් ලකුණු සංඛ්‍යාව ලකුණු 26යි. ක්‍රියාත්මක තරගයේ පස්වෙනි පන්දුවෝරිය. සාර්ථක පන්දුපාරක් ලකුණක ප්‍රතිමාරක ප්‍රථම ලකුණ සාර්ථක පන්දු පිළිගැනීමක් මොහමඩ් රාෂිද් ලකුණක ප්‍රතිමාරු යවෙන්නේ கண்டாயமே 27 වෙනි ලකුණයි. 27வது ஓட்டம் பெறப்படுகின்றது. வீனஸ் மலஞ்சாணியின் தான் சந்திக்கின்ற முதலாவது பந்திலே இலகுவான முறையிலே முதலாவது ஓட்டத்தை பதிவு செய்து கொண்டிருக்கின்றார் முகமது ராஷித். ஆமங்கை மற்றொரு ஆட்டம் இழப்பு கோரல். துரதிருஷ்டவசமான ஒரு ஆட்டம் இழப்பு. முகமது ராஷின் ஓட்டம் பெறக்கூடிய சந்தர்ப்பம் இல்லை. இருப்பினும் ಅಣ್ಣ ಪಂದ್ಯಾಟವನ್ನ ಮುಂದುವರಿಸಿಕೊಳ್ಳಿ. ಅಥರ್ವ ಸಮಯ ಶ್ರೀಲಂಕನ್ಸ್ ಇಮಿಡಿಯೇಟ್ ಬ್ಯಾಟ್ಸ್ಮನ್ ಕಳಿಸಿ. ಕನ್ನಡ ಅರ್ಥ ಆದರೆ ಓಕೆ, ಇಲ್ಲ ಕಮೆಂಟೇಟ್ರು ಕನ್ನಡದಲ್ಲಿ ಹೇಳ್ತಾರೆ. ಮಧ್ಯರಾತ್ರಿ ಪಂದ್ಯಾಟದ ವೀಕ್ಷಣೆಯಲ್ಲಿ ಇರ್ತಕ್ಕಂಥ ಯುವ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಸನತ್ ಕೋಳ್ವಾಡಿ, ಸರಳ ಗಿರೀಶ್ ಅವರು, ಶಶಿ ಖನ್ನಂಗಿ ಅವರು, ಅವರ ಎಲ್ಲ ಅನೇಕ ಸ್ನೇಹಿತರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ, ಧನ್ಯವಾದಗಳು. ರವಿಚಂದ್ರ ಉಪ್ಪಿನಂಗಡಿ ನಮ್ಮ ಎದುರುಗಡೆ ಎಲ್ಲ ಆಯೋಜಕರು ಮುಖ್ಯ ವೇದಿಕೆ ಮುಂಭಾಗದಲ್ಲಿ ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಆಯೋಜಕರಿಗೆ 3 ತಿಂಗಳ ಕಾಲ ಶ್ರಮವನ್ನು ವಹಿಸಿರ್ತಕ್ಕಂಥ ಆಯೋಜಕರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ஆட்டமிழக்கின்றார் அகில். தான் சந்திக்கின்ற முதலாவது பந்திலே சிறந்த பொழுதை ஆடி 6 ஓட்டம் பெறக்கூடிய சந்தர்ப்பம் எல்லை கோட்டு அருகே. ಹಲೋ 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 ಪಂದ್ಯಾಟ ಮುಂದುವರಿಸಿ.
ಬಹಳಷ್ಟು ವಿಳಂಬವಾಗ್ತಾ ಇದೆ. ಪಂದ್ಯಾಟ ಮುಂದುವರಿಸಿಕೊಳ್ಬೇಕಾದ ಕೇಳಿಕೊಳ್ತಾ ಇದ್ವಿ. ತಂಡದ ಒಟ್ಟು ಮೊತ್ತ ಬಾರಿ ಸ್ಕೋರ್ 27 ಎಂಡ್ ಆಫ್ ಓವರ್ ನಂಬರ್ 5. 6 balls ರಿಮೈನಿಂಗ್. 6 ಚೆಂಡುಗಳು ಬಾಕಿ ಉಳಿತಾ ಇದೆ. ರಾತ್ರಿ ವೇಳೆಯಲ್ಲೂ ಕೂಡ ರಕ್ಷಿತ್ ರೋಹಿ ಕೋತೂಹಲದಿಂದ ಈ ಪಂದ್ಯಾಟ ವೀಕ್ಷಣೆ ಮಾಡ್ತಾ ಇದ್ದಾರೆ. ನಮ್ಮ ಪಿಚ್ ಮಲ್ಲೇಶ್ ಅವರು ಕೂಡ ಸಂಪೂರ್ಣ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಗೂಗ್ಲಿ ಮಂಜ ಅವರು ಕೂಡ ಕೋತೂಹಲದಿಂದ ಪಂದ್ಯಾಟ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ಅಭಿನಂದನೆ ಸಮರ್ಪಿಸ್ತಾ ಇದ್ದೀವಿ. ಸುಭಾಷ್ ಕುಲಾಲ್ ಅವರು ಕೂಡ ಕುತೂಹಲದಿಂದ ಪಂದ್ಯಾಟ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ಅಭಿನಂದನೆ ಸಮರ್ಪಿಸ್ತಾ ಇದೀವಿ. ಅಭಿನಂದನೆಗಳು, ಗೌರವ ಸಲ್ಲಿಸ್ತಾ ಇದೀವಿ. ಕೊನೆಯ 6 ಚೆಂಡು ಅದೆಷ್ಟು ಓಟವನ್ನ ಪೇರಿಸ್ತಾನೆ ಅಂತ ನೋಡ್ಬೇಕಾಗಿದೆ. ಕೊನೆ ಹಂತದಲ್ಲಿ ವಿನಸ್ ಬೊಲೋಗ್ನ ಶ್ರೀಲಂಕಾದ ತಂಡ ಮೊಟ್ಟ ಮೊದಲ ಬಾರಿಗೆ ತೀರ್ಥಹಳ್ಳಿ ಮೈದಾನದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಮೊದಲ ಜಯಕ್ಕಾಗಿ ಧ್ರುವ ಕುಮಾರ್ ಅವರ ಲೆಕ್ಕಾಚಾರ ಸಂಪೂರ್ಣವಾಗಿ ಸಾಗ್ತಾ ಇದೆ. ತಂಡದ ಸಂಪೂರ್ಣ ಉಸ್ತುವಾರಿ ಕೂಡ ಬಹಳಷ್ಟು ದಿನಗಳ ಹೋರಾಟವನ್ನು ಮಾಡಿದ ಧ್ರುವ ಕುಮಾರ್ ಅವರ ಕನಸು ಇಲ್ಲಿ ಸಲ್ಮಡಿ ಕನಸು ಇಲ್ಲಿ ನೆಲಸಾಗ್ತಾ ಇದೆ. ಬಹಳ ಸುತ್ತಮುತ್ತ ಹೊಡೆತ ಇದ್ರ ಮಧ್ಯ ಕ್ಯಾಚ್ ಅವಕಾಶಗಳಿತ್ತು. ಸುಲಭದ ಒಂದು ಕ್ಯಾಚ್ ಅನ್ನ ಮತ್ತೆ ಕೊಲೆಕ್ಷನ್ ಸುಲಭವಾಗಿ ಪಡ್ಕೊಂಡ್ರು. ಈ ಹತ್ತಲ್ಲಿ ಹೋದರೆ ಆಘಾತವಾಗ್ತಾ ಇದೆ. ಹಲೋ ಹಲೋ ಪಂದ್ಯಾಟದ ಮುಂದುವರಿಕೆ ಆಗ್ತಾ ಇದೆ. ರಂಜು ಬೆಂಗಳೂರು ಕೂಡ ಸಂಪೂರ್ಣ ಸಹಕಾರವನ್ನು ಮಾಡಿದ್ದಾರೆ. ಅವರಿಗೆ ಕೂಡ ಅಭಿನಂದನೆ ಸಮರ್ಪಿಸ್ತಾ ಇದೀವಿ. ಬೇರೆಸದ ಹೊಡೆತವನ್ನು ದಾಖಲಿಸದ ಪ್ರಯತ್ನ, ನೇರ ಗುರಿ ಸಾಕ್ತಾರೆ. ರನ್ಔಟ್ ಅವಕಾಶಗಳಿತ್ತು. ಡೈರೆಕ್ಟ್ ಹಿಟ್ ಮಾಡುವಂತ ಪ್ರಯತ್ನ, ರನ್ಔಟ್ ಅವಕಾಶವನ್ನು ಕೈ ಚೆಲ್ಲಿದ್ರು. ನೇರ ಗುರಿ ಸಾಕ್ತಾ ಇಲ್ಲ. ನವೀನ್ ಗುಂಡಾ ಅವರು ಕೂಡ ನಮ್ಮ ವೇದಿಕೆ ಮುಖಾಂತರವಾಗಿ ಕುತೂಹಲದಿಂದ ಪಂದ್ಯಾಟ ವೀಕ್ಷಣೆ ಮಾಡ್ತಾ ಇದ್ದಾರೆ. ಮನೋಜ್ ಟಿಆರ್ ರಿವರ್ಸ್ ಸುಂದರವಾದ ರಿವರ್ಸ್ ದಾಖಲಿಸಿದ್ರು. ಗುಡದ ಹಿಂಭಾಗದಲ್ಲಿ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ, 4 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೂಲಕ ಬೌಂಡ್ರಿ. ತಂಡದ ಒಟ್ಟು ಮೊತ್ತ ಸ್ಕೋರ್ 33. 2 balls ರಿಮೈನಿಂಗ್. 33 ತಂಡದ ಒಟ್ಟು ಮೊತ್ತ. ರಾತ್ರಿ ವೇಳೆಯಲ್ಲೂ ಕೂಡ ತೀರ್ಥಹಳ್ಳಿ ಭಾಗದ ಬಹಳಷ್ಟು ಮಂದಿ ಒಂದು ಪ್ರೇಕ್ಷಕರು ಪಂದ್ಯಾಟ ವೀಕ್ಷಣೆ ಮಾಡ್ತಾ ಇದ್ದಾರೆ. ಮಧ್ಯ ಮತ್ತೆ ಡೀಪ್ ಥರ್ಡ್ ಮ್ಯಾನಿನ ಹೊರಭಾಗದಲ್ಲಿ ಕೊನೆ ಕ್ಷಣ ಮತ್ತೊಂದು ರಿವರ್ಸ್ ಶಾಟ್ ಬೌಂಡ್ರಿ. ಬ್ಯಾಕ್ ಟು ಬ್ಯಾಕ್ ದಾಖಲಿಸಿದ್ರು. ಚೆಂಡು 1 ಬೌನ್ಸ್ ಬೌಂಡ್ರಿಯನ್ನು ಪಡ್ಕೊಳ್ತಾ ಇದೆ.
ತಾರಕ ಮಧುಶಂಕರ್ ರಿವರ್ಸ್ ಶಾಟ್ ಬೌಂಡ್ರಿ ಎರಡನೇ ಬಾರಿಗೆ ದಾಖಲಿಸಿದ್ರು. ಸರ್ವೇ ಸಾಮಾನ್ಯ ಹೊಡೆತ ಮುಖಾಂತರವಾಗಿ ಇಲ್ಲಿ ರಿವರ್ಸ್ ಶಾಟ್ ಬೌಂಡ್ರಿ ಬರ್ತಾ ಇದೆ. ಕೊನೆ ಚೆಂಡು ಲಾಸ್ಟ್ ಬಾಲ್. ಕೊನೆ ಹಂತದಲ್ಲಿ ಇನ್ನಿಂಗ್ಸಿನ ಕೊನೆ ಚೆಂಡು ಪ್ರತಾಪ ಅಥರ್ವ ಕೊಪ್ಪದ ಪರವಾಗಿ. ಈ ಹಿಂದಿನ ವಾರವಷ್ಟೇ ಒಂದು ಅಥರ್ವ ಕಪ್ ಅನ್ನು ನಡೆಸಿದಂತಹ ತಂಡ ಸಂಸ್ಥೆ ಕೂಡ ಈ ಬಾರಿ ಪಂದ್ಯಾಟವನ್ನು ಆಡ್ತಾ ಇದೆ. ಅಥರ್ವ ಕೊಪ್ಪ ಗಣೇಶ್ ಅವರು ಕೂಡ ಈ ಪಂದ್ಯಾಟ ಕುತೂಹಲದಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ. ನಾಗ ಪವನ್ ಚೇತು ಇತ ಮಧ್ಯ ಔಟ್ ಅಲರ್ಟ್ ಆಗ್ತಾ ಇದೆ. ಒಂದೋಟದ ಸೇರ್ಪಡೆ ಎರಡನೇ ಬಾರಿಯ ಓಟವನ್ನು ಪೂರೈಕೆ ಮಾಡುವಂತ ಪ್ರಯತ್ನ, ಪೂರೈಕೆಯು ಕೂಡ ಎರಡು ಓಟ ಮಾತ್ರ ಸೇರ್ಪಡೆ ಆಗ್ತಾ ಇದೆ. 2 runs completed. ಇನ್ನಿಂಗ್ಸ್ ಕ್ಲೋಸ್. ಮೊದಲ ಸೆಷನ್ ಮುಕ್ತಾಯವಾಗ್ತಾ ಇದೆ. ಟೂರ್ನಮೆಂಟ್ ರೂವಾರಿಗಳಾಗಿರುವಂತಹ ಆಸಿಫ್ ಅವರು ಕೂಡ ಸಂಪೂರ್ಣ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ಅಭಿನಂದನೆ ಸಮರ್ಪಿಸ್ತಾ ಇದೆ. ಸ್ಕೋರ್ 39-40 ಟಾರ್ಗೆಟ್. 39-40 ಟಾರ್ಗೆಟ್ ನೀಡ್ತಾ ಇದೆ ವೆಲಸ್ ಬೊಲಗ್ನಾ ಶ್ರೀಲಂಕಾ. பதிவு செய்யப்பட்ட இலக்கமாக பதிவு செய்து கொண்டிருக்கின்றார். முகமது அக்கீல் ஆரம்ப பந்து வீச்சாளராக 36 பந்துகளிலே 40 ஓட்டங்கள் பெற்றாக வேண்டும் என்ற அந்த ஓட்ட இலக்கை நோக்கி அதர்வா கிரிக்கெட்டர்ஸ் அணியினர்கள், வழக்கை இலக்கை திருப்பாட்ட வீரர்கள் இந்த போட்டியை ஆரம்பத்தை வழங்கிக் கொண்டிருக்கிறார்கள். பொறுத்திருந்து பார்ப்போம். அகீல் சமக பிரச்சுவால் Mister Kartu mapas karamin. Sarthaka pandi avimak lakunak labangan na waram na. Minister Kartu ma ni panduak lesa sanyak karnawa. Minister Kartu ma tirne kuno ay pandual ni panduak lesa petamalakuna. Atrek lakulabangan no. Nidahas paragata yamuano ame pandu atuladi. Umpire charging, these are no ball. This time the chance for the best, but it is a free hit ball. Right, and see what will happen. The man right-handed Pechual. But this time the Tilina Samaratunga tried to field, only consider 2 runs. Or this time 3 runs. Oh, umpire charging. There's a 4 more. They stride for the shot. Scores moves on 5. Emma lakuno hatrak sa mula kuno sengkya. Lakuno pahada kwa ay hanangirwa. Nida has pandu at ay mapara ilakare kinakiya. Utsare akdarano altiri na samara tunga upanaya kya. Kese itu lakuno hatrak sanyak karnawa. சிறந்த ஒரு களத்தடுப்பு காண முயற்சி. இருப்பினும் நடுவர் அதை 4 ஓட்டமாக தீர்மானிக்கின்றார். அந்த அவங்கை மைதானத்துக்கு நடுவே அவங்கை 3ஆம் நடுவருக்கான வினா அழைக்கப்படுகின்றது. 4 ஓட்டமாக பொறுத்திருந்து பார்ப்போம். ලකුණු 4යි ද කියා සැකයක් මතුවෙනවා.
ත්‍රවිඩ විනිශ්චයකාරතුමාගේ සංඥාව අපි බලමු. Umpire charge is a boundary, 4 more. The third umpire decision is 4. විනිශ්චයකාරතුමා ලකුණු 4ක් කියා සංඥා කරදී එම ලකුණු 4 සම්මුල් ලකුණු සංඛ්‍යාව ලකුණු 5යි. පන්දු යවන්න කණ්ඩායමේ නායකයාට විශේෂ දැන්වීමක් මං කරමු. අද දිනේදී තවත් තරංගයක් තුරු තියෙනවා. ප්‍රථම පන්දු අතුරදී ලකුණු 5ක් ලබා ගන්නවා. යලි දින මිෂ්ඨකාර්තුමා පස කරමින් පන්දු රකින්න සකස් කරමින් නායකයා සමග උපනායක තිරින සමග නිශාන්ත වීරකෝන් පන්දු රකින්න සකස් කරමින් යලි දින මිෂ්ඨකාර්තුමා පස කරමින් සාර්ථක පන්දු යවීමක් සිත මිෂ්ඨකාර්තුමා සංඥා කරන වයිට් පන්දුවක් ලෙස. එයා එන්නේ කණ්ඩායමේ 7 වෙනි ලකුණයි. Scores moves on this time 7. The poor delivery this time this baller charging wide. This time the left-handed batsman Kiran. That's a great length. The super ball, the baller. Mohammad Aqil වේගය අඩාල කිවි පන්දු යවි පන්දුවක් කියන්න පුළුවන්. මොහමඩ් අකීල් ලකුණක් ලබා ගන්න වරම්න சிறந்த முறையில் வேகத்தை கழித்து வீசப்பட்ட பந்து ஓட்டம் பெறக்கூடிய சந்தர்ப்பமில்லை. மற்றொரு துரு அங்கே பிடியலுக்கான சந்தர்ப்பம் நிறுவனப்பட்டு 2 ஓட்டம் மட்டுப்படுத்தப்படுகின்றது. அந்த 2 ஓட்டத்தோட மொத்த ஓட்ட எண்ணிக்கை 9 ஓட்டம். ஒரு லக்குணு සංඛ්‍යාව ලකුණු 9යි. Scores moves on 9. Again little chat with the vice captain to ball Mohammad Aqil to Tilina Samaratunga, given some advice. And this time the power hitting the left hand batsman Kiran, that such a great fielding. Again Tilina Samaratunga, only 2 runs conceded. Scores moves on 11. Final ball of the first over. Mohammad Aqil. Searching for the wicket. Again, easy get single. Scores moves on 1 after first over gone. 12 for no lost. Sri Lanka on this stage only 10 runs without loss. And Darwa cricketers 12 runs without lost. இலங்கையினை இந்த சந்தர்ப்பத்திலே முதலாவது பதவிச்சோர்களை பெற்ற ஓட்டங்கள் 10 ஓட்டங்கள் விக்கெட் இழப்பின்றி. அதே சமயத்திலே அதர்வா கிரிக்கெட்டர்ஸ் அணி தாம் இந்த ரன் பால் 28 run need 30 ball. The cricket is cricket, everything will happen. Wait and see the bowlers and batsman battle. Belidapia. That's a superb ball. Easily get the singles. Scores moves on 13.
පන්දු 29ක් තුළදී ලකුණු 27ක් ලබා ගත යුතුයි. 27 ஓட்டங்கள் பெற்றாக வேண்டும் 29 பந்துகளிலே. ஆடுகளத்திலே பிரஜ்வால் மற்றும் கிரண். வலது கை துடுப்பாட்ட வீரர் பிரஜ்வால், இடது கை துடுப்பாட்ட வீரர் கிரண். தொடர்ந்தும் பந்து வீச்சோர் வரிசையிலே மிலினா பிரியசாந்த், ஆமாங்கே இலகுவான முறையிலே முதலாவது ஓட்டம் இந்த பந்து வீச்சிலே பெறப்படுகின்றது. அந்த ஓட்டத்தோட மொத்த ஓட்ட எண்ணிக்கை 14வது ஓட்டம் பதிவு செய்யப்படுகின்றது. லக்குணு சங்காவல் லக்குணு தாகத்தராய் මිනිය ප්‍රියශාන්ත පන්දු යවන්න ඉෂ්ටකාර්තුමා පස කරමින් වාමතින් ක්‍රීඩා කරන කිරන්ට පන්දු රකින්න සකස් කරනවා. කඩලු රකින්න ධනුෂ්කා සම්පාත් දක්ෂ පන්දු යවීමක් ගරිබොත් සම්පූර්ණ ප්‍රාජපත්තු පන්දුවක් කියන පුළුවන්. මේ පන්දුව හරි ඉලක්කයටයි මේ පන්දු යවන්න. පන්දු යවන්නේ ලකුණක් ලබා ගන්න වරම්න ලකුණු සටහන් පොතේ කිසිදු වෙනසක් සිදු වෙන්නේ නැහැ. ලකුණු 14යි. යලිත් වතාවක් සාර්ථක වෙන මේ පන්දු යවන්න ලකුණක් ලබා ගන්න වරම්න හරි ඉලක්කයටයි මම පන්දු යවන්න. පන්දු යවන්නේ දක්ෂ පන්දු යවන්නේ अंक 28 जैसी पलदगत ए पन्द यवन्ना मिलिन प्रियशर्त सार्थक पन्द यवीमක් තමන්ගේ කණ්ඩායම වෙනුවෙන් 100ක් සේවාවක් ලබා දෙනවා මේ පන්දු යවන්න. එක දිගටම පන්දු 3ක් ලකුණු නොලබා පන්දු යවූ ආකාරයක් ලකුණක ප්‍රතිමාරුවක්. ඒ අයන්නේ කණ්ඩායමේ 15 වෙනි ලකුණයි. After 2 gone 15 run the great ball ಸಾಗ್ತಾ ಇದೆ. 45ರ ಮೊತ್ತವನ್ನು ಬೆನ್ನಟ್ಟಿ ಸಾಗಿದಂತ ಅಥರ್ವ ಕೊಪ್ಪ 2 ಓವರ್ಗಳ ಮುಕ್ತಾಯಕ್ಕೆ 15 ಊಟವನ್ನು ದಾಖಲಿಸ್ತಾ ಇದ್ದಾರೆ. ಇನ್ನುಳಿದ 24 ಎಸೆಗಳ ಮುಂದೆ ಗೆಲುವಿಗಾಗಿ 25 ಊಟವನ್ನು ದಾಖಲಿಸಬೇಕಾಗಿದೆ. ಆರಂಭಿಕ ಆಟಗಾರ ಲೆಫ್ಟಿ ಕಿರಣ ಮತ್ತು ಪ್ರಜ್ವಾಲ್ ಬಹಳ ಅತ್ಯುತ್ತಮ ರೀತಿಯ ಆರಂಭವನ್ನು ಕಂಡಿರತಕ್ಕಂತ ಅಥರ್ವ ತಂಡದ ಡಾಶಿಂಗ್ ಓಪನರ್ಸ್. ಹೊಸ ಬೌಲರ್ ಅಖಿಲ್ ಎಸ್ಗಾರಿಕೆ ಭಾಗದಲ್ಲಿ, ಲೆಫ್ಟಿ ಕಿರಣ್ ಸ್ಟ್ರೈಕರ್ ಭಾಗದಲ್ಲಿ. ಸುಂದರತೆ ಎಸೆತ ತೀರ ಬ್ಲಾಕ್ ಹೋಲ್ ಆಗಿ ಬೀಳ್ತಾ ಇದೆ. ಓಟುಗಳ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಅಂತಿಮ 23 ಎಸೆತ ಗೆಲುವಿಗಾಗಿ 25 ಓಟವನ್ನು ದಾಖಲಿಸಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ. ಪ್ರತಿ ಚೆಂಡಿನಲ್ಲೂ ಕೂಡ ಸ್ಟ್ರೈಕರ್ ಬದಲಿಸುವ ಒಂದು ಪ್ರಯತ್ನವನ್ನು ಕಂಡುಕೊಂಡ್ರು ಕೂಡ ಅಥರ್ವ ಕೊಪ್ಪ ಮೇಲುಗೈಯನ್ನು ಸಾಧಿಸುವಂತ ಅವಕಾಶ ಕೂಡ ಇದೆ. ಈತ ನಡುವೆ ತನ್ಮೂಲಕ ಯಕ್ಷಾಸ್ ರೂಪದಲ್ಲಿ ಒಂದು ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಓಟದ ಬರವನ್ನು ಕಾಣ್ತಾ ಇರ್ತಕ್ಕಂಥ ಅಥರ್ವ ಕೊಪ್ಪ ತಂಡಕ್ಕೆ ಒಂದಷ್ಟು ಪ್ಲಸ್ ಪಾಯಿಂಟ್ ಕೂಡ. ಮತ್ತೆ ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತ 16. ವಿನೋಸ್ ಬೊಲಗ್ನೋ ಶ್ರೀಲಂಕಾ ಮತ್ತು ಅಥರ್ವ ಕೊಪ್ಪ ನಡುವೆ ಸಾಗ್ತಾ ಇರತಕ್ಕಂಥ ಪಂದ್ಯಾಕೂಟ. ಮೊದಲ ಹಂತದಲ್ಲಿ ದಾಂಡಿಗತನ ಮಾಡಿರ್ತಕ್ಕಂಥ ಶ್ರೀಲಂಕನ್ ತಂಡ 39 ಓಟವನ್ನು ದಾಖಲಿಸಿದ್ರು. 40ರ ಮೊತ್ತವನ್ನು ಬೆನ್ನಟ್ಟಿ ಸಾಗ್ತಾ ಇರತಕ್ಕಂಥ ಮಲೆನಾಡಿನ ಕೊಪ್ಪ ಪರಿಸರದ ತಂಡ ಅಥರ್ವ ಯಾವುದೇ ವಿಕೆಟ್ಸ್ ಅನ್ನು ಕಳ್ಕೊಳ್ಳದೆ ಸುಭದ್ರ ಪರಿಸ್ಥಿತಿಯಲ್ಲಿ ಇರತಕ್ಕಂಥ ತಂಡ ಕೂಡ. ಮತಾಕಿಲ್ ಟು ಪ್ರಜ್ವಾಲ್. ಸುಂದರತೆ ಹೊಡೆತ, ಸುರಕ್ಷಿತ ಗ್ಯಾಪ್ ಶಾಟ್ ತನ್ಮೂಲಕ ಡಿಬಕ್ಷ ಕೋಶದಾಗಲೇ ಒಂದೊಂದು ಸೇರ್ಪಡೆ ನೋಡಿದ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ಲೆಫ್ಟಿ ಕಿರಣ ಚುರುಕಿನ ಓಟವನ್ನು ದಾಖಲಿಸಿದ್ರು. ತಂಡದ ಒಟ್ಟು ಮತ್ತೆ ಇವಾಗ 18. 3ನೇ ಓವರ್ ಚಾಲ್ತಿಯಲ್ಲಿ 18 ಓಟವನ್ನು ದಾಖಲಿಸ್ತಾ ಇದ್ದಾರೆ ಅಥರ್ವ ಕೊಪ್ಪ. The third over in progress, score was on 18 for without loss. ಅಥರ್ವ ಕೊಪ್ಪ
ಅಂತಿಮ 21 ಎಸೆಗಳ ಮುಂದೆ 22 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಈತ ನಡುವೆ ಪ್ರಜ್ವಲ್ ಮತ್ತೆ ಬೀಸುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ಔಟ್ ಹೈಡ್ಸ್ ಮುಖ್ಯವಾಗಿ ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ಇವಾಗ ಅವಳಿ ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ತಂಡ ಮೊತ್ತ 20, ಅಂತಿಮ 20 ಎಸೆತ 20 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಅಥರ್ವ ಕೊಪ್ಪ ತಂಡಕ್ಕೆ. ಹೊರ ದೇಶದ ತಂಡದ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ಪಂದ್ಯದಲ್ಲಿ ಜಯಿಸುವಂತ ಎಲ್ಲ ಸೂಚನೆ ಕೊಡ್ತಾ ಇರತಕ್ಕಂಥ ಮಲೆನಾಡಿನ ಮತ್ತೊಂದು ತಂಡ ಕಾಫಿನಾಡು ಪರಿಸರದ ಕೊಪ್ಪ ಪರಿಸರದ ತಂಡ. ಆಕಾಶ್ ಗೌಡರ ಸಾರಥ್ಯದ ಮುಂದಾಳತ್ವದ ಕನಸಿನ ತಂಡ. ಬಹಳಷ್ಟು ಮಂದಿ ಯುವ ಆಟಗಾರರಿಗೆ ಕೂಡ ಅವಕಾಶವನ್ನು ಕಲ್ಪಿಸಿಕೊಡುವಂತ ಕ್ರೀಡಾ ಆಯೋಜಕ ಕೂಡ ಆಕಾಶ್ ಗೌಡ ಇವರ ಮುಂದಾಳತ್ವದ ತಂಡ. ಇಲ್ಲಿ ಅಥರ್ವ ಕೊಪ್ಪ ಅನ್ನುವಂಥ ರೂಪದಲ್ಲಿ ಪಂದ್ಯವನ್ನು ಆಡ್ತಾ ಇದೆ ಕೂಡ. ಇಲ್ಲಿ ಮತ್ತೆ ಒಂದು ಹೊಡೆದ ಹೆಚ್ಚುವರಿ. ತಂಡದ ಒಟ್ಟು ಮೊತ್ತ 21ಕ್ಕೆ ತಲುಪ್ತಾ ಇದೆ. ಗೆಲುವಿಗಾಗಿ ಇನ್ನು ಕೂಡ 19 ಓಟದ ಅವಶ್ಯಕತೆ. ಈ ಓವರಿನ ಅಂತಿಮ ಚೆಂಡನ್ನು ಅಖಿಲಿಸಬೇಕಾಗಿದೆ. ಲಾಸ್ಟ್ ಬಾಲ್ ಆಫ್ ದಿಸ್ ಓವರ್. Once again ಅಖಿಲ್ ಟು ಲೆಫ್ಟಿ ಕಿರಣ್. ಸುಂದರತೆ ಎಸೆತ, ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತನ್ಮೂಲಕ 3 ಓವರ್ಗಳ ಮುಕ್ತಾಯಕ್ಕೆ 21 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ಅಥರ್ವ ಕೊಪ್ಪ. ಇನ್ನುಳಿದ 18 ಎಸೆತ ಗೆಲುವಿಗಾಗಿ 19 ಓಟವನ್ನು ದಾಖಲಿಸಬೇಕಾಗಿದೆ. 18ಕ್ಕೆ 19. ಬಹಳಷ್ಟು ಮಂದಿ ಶೃಂಗೇರಿ ಕ್ಷೇತ್ರ ಪರಿಸರದ ಆಟಗಾರನ ನೆಚ್ಚಿಕೊಂಡು ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ இருக்கு. நம்ம உடம்புக்கு ஒரு பிரச்சனையும் இல்லை, நல்ல ஒரு ட்ரீட் நீங்க கொடுக்குறாங்க. எஸ் தேங்க்யூ. கண்டிப்பா திரும்ப உங்கள்கிட்ட பேசுறேன். ஸோ அது வரைக்கும் நம்ம மேட்ச் பார்க்கலாம். ಓಕೆ, 4ನೇ ಓವರ್ ಚಾಲ್ತಿಯಲ್ಲಿದೆ. ತನ್ಮೂಲಕ ಮೊದಲ ಸೆಟ್ ಪ್ರಜ್ವಲ್ ಒಂದೋಟವನ್ನು ದಾಖಲಿಸಿದ್ರು. ಲಗ್ ಬಿಫೋರ್ ದ ವಿಕೆಟ್ಗೆ ಒಂದಷ್ಟು ಬಲವಾದ ಮನೆಗಳು ಬರ್ತಾ ಇದೆ. ನಿರ್ಣಾಯಕದಿಂದ ಪುರಸ್ಕೃತ ಲಭಿಸ್ತಾ ಇಲ್ಲ. ತನ್ಮೂಲಕ ಒಂದೋಟದ ಸೇರ್ಪಡೆ ಕೂಡ. ಅಂತಿಮ 17 ಎಸೆತ ಗೆಲುವಿಗಾಗಿ 18 ಓಟದ ಅವಶ್ಯಕತೆ ಇದೆ. ಅಶ್ವಾಲ್ ಗೌಡರ ಘನ ಅಧ್ಯಕ್ಷತೆಯಲ್ಲಿ ಆದರ್ಶ ಉಂಚದಕಟ್ಟೆ ಇವರ ಮಾರ್ಗದರ್ಶನದ ಅಡಿಯಲ್ಲಿ ಸಾಗ್ತಾ ಇರತಕ್ಕಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕ್ರಿಕೆಟ್ ಪಂದ್ಯಕೂಟ. ತಂಡದ ಒಟ್ಟು ಮೊತ್ತ 22. 17 ಎಸೆತ 18ರ ಅವಶ್ಯಕತೆ ಇದೆ. ತಾನಾಡಿದಂತ ಬಹಳಷ್ಟು ಪಂದ್ಯಗಳಲ್ಲಿ ಅತ್ಯುತ್ತಮ ರೀತಿಯ ಸರ್ವಾಂಗೀಣ ಪ್ರದರ್ಶನವನ್ನು ಕೊಟ್ಟಿರ್ತಕ್ಕಂಥ ಮೂಡಿಗೆರೆ ಪರಿಸರದ ಲೆಫ್ಟಿ ಕಿರಣ ಕಾಫಿನಾಡು ಸಹಕಾರಿ ಭಾಗದಲ್ಲಿ, ಮತ್ತೊಂದೆಡೆ ಪ್ರಜ್ವಲ್ ಬಾಳೆಹೊನ್ನೂರು. ಈತ ನಡುವೆ ಬಹಳಷ್ಟು ಒಂದು ಹೊಡೆತ ಬೌಲರ್ಸ್ ಬ್ಯಾಕಟವನ್ನು ಆಡಿದ್ರು. ಲಾಂಗ್ ಆಫ್ ಭಾಗದಲ್ಲಿ ತನ್ಮೂಲಕ ಅವಳಿ ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 24. ಇನ್ನು ಕೂಡ 16 ಎಸೆತ 16 ಓಟದ ಅವಶ್ಯಕತೆ. ಬಾಲ್ ಟು ಬಾಲ್ ಆಟವನ್ನು ಆಡಿದ್ರು ಕೂಡ ಸುಲಭವಾಗಿ ಪಂದ್ಯವನ್ನ ಜಯಿಸಬಲ್ಲಂತ ತಂಡ ಅಥರ್ವ ಕೊಪ್ಪ. ನಡುವೆ 4ನೇ ಓವರಲ್ಲಿ ಮೆಲಿನಾ ಈ ಬಾರಿ ಸಂದ ಚೆಂಡು ಓಟಗಳ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಶ್ರೀಲಂಕಾ ಪರಿಸರದ ನಡು ಸರದಿಯ ಪ್ರಬಲ ಬೌಲರ್ ಮೆಲಿನಾ ಎಸ್ಆರ್ಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಡಾಟ್ ಬಾಲ್ ಸೇರ್ಪಡೆ ಕೂಡ. 15ಕ್ಕೆ 16 ಓಟದ ಅವಶ್ಯಕತೆ. ಗತಿ ಪರಿವರ್ತನೆ ಎಸೆತ, ಮತ್ತೆ ಡಾಟ್ ಬಾಲ್. 14 ಎಸೆತ 16 ಓಟದ ಅವಶ್ಯಕತೆ. ಶಶಿ ಮೈಲಿಮನೆ, ಪ್ರಜ್ವಲ್, ಕಿರಣ, ಅಕ್ಷಯ್, ಸಿಕೆ, ನದೀಮ್, ಚರಣ್, ಪ್ರತಾಪ ಈ ರೀತಿಯಾಗಿ ಬಹಳಷ್ಟು ಮಂದಿ ಆಟಗಾರನ ಕೂಡಿಕೊಂಡು ಪಂದ್ಯವನ್ನು ಆಡ್ತಾ ಇದೆ ಅಥರ್ವ ಕ್ರಿಕೆಟರ್ಸ್ ಕೊಪ್ಪ. ಮತ್ತೆ ಮೇಲಿನ ಟು ಕಿರಣ್. ಈ ನಡುವೆ ಬಹಳಷ್ಟು ಉತ್ತಮ ಡ್ರೈವ್ ಮಾಡ್ತಾ ಇದ್ದಾರೆ. ತನ್ಮೂಲಕ ಮಿಡ್ ಆಫ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ. ಅಂತಿಮ 13 ಎಸೆಗಳ ಮುಂದೆ ಗೆಲುವಿಗಾಗಿ 15 ಓಟವನ್ನು ದಾಖಲಿಸಬೇಕಾಗಿರತಕ್ಕಂತ
ಅನಿವಾರ್ಯತೆ ಇದೆ. Last 13 ball, 15 runs to need. ಪಂದ್ಯದ ತುಡಕ್ತುಳದಿ ಲಕುಡು ಪಹಲುවක් ලබාගත යුතුයි. ಮತ್ತೆ Melin to Prajwal. ಬೇಸುವಂತ ಪ್ರಯತ್ನವನ್ನ ಕಂಡುಕೊಂಡ್ರು. ತನ್ಮೂಲಕ ಮತ್ತೆ ಬಲವಾದ ಮನವಿಗಳು ಬರ್ತಾ ಇದೆ. ಲೆಗ್ ಬಿಫೋರ್ ದ ವಿಕೆಟ್ ಗಾಗಿ ಲೆಗ್ ಬೈ ಸೂಚನೆ ಬರ್ತಾ ಇದೆ. ಓವರ್ ಕೂಡ ಮುಕ್ತಾಯ. ಅಂತಿಮ 12 ಎಸೆತಗಳ ಮುಂದೆ ಗೆಲುವಿಗಾಗಿ 14 ಓಟವನ್ನು ದಾಖಲಿಸಬೇಕಾಗಿದೆ. ಲಾಸ್ಟ್ 12 ಬಾಲ್ 14 runs to need. Over to Mubin, Sri Lanka. Thank you, Abshal. From the Indian, the commander. 12 பந்துகளிலே 14 ஓட்டங்கள் பெற்றாக வேண்டும். පන්දු 12ක් තුලදී පන්දු 14 ලකුණු 14ක් ලබා ගත යුතුයි. පන්දුයි පිටයි අතර තියෙන තරංගයක් මේ 14 runs need only 12 ball. It's a big battle with the bowlers and batsmen. Wait and see what will happen. The new bowler the new bowler Pathum Taranga. Jersey number 16 is like Tissara Pereira. Jersey number 16. 14 runs needed. 12 ball. Now he scores on 26. And the 14 run need only 1 ball. It's a big battle with bowlers and batsmen. The wicket keeper Danushka Sampath giving a big advice for every fielder. Most valuable player in Sri Lanka, Danushka Sampath. That's a great ball. That's a line and length. Totally beat the batsman this time. The great full delivery. The big baller. The great baller. Pathum Taranga. Pandwai Pitta Yatratina Satana. පන්දු 11ක් තුලදී ලකුණු 14ක් ලබා ගත යුතුයි. විනස් මොයනා කණ්ඩායමේ පන්දු යවන්න කාර්යභාරයට කරන්නේ මේ මොහොතේදී. පැතුම් තරංග අංක 16 ජේසි අංකයේ පළදගතේ පන්දු යවන්න තමන්ගේ කණ්ඩායම වෙනුවෙන් සාර්ථක අත්දැකීමක් ලබා දෙනවා. Great ball this time. The first wicket taker, Pathum Taranga. The pandu yawim. Kaya sampurna prajapatu pandu akyana peluang. புதிய ஆட்டக்காரராக ஷெஷில் இணைந்து கொண்டிருக்கின்றார். 10 பந்துகளிலே 14 ஓட்டங்கள். පන්දු 10ක් තුලදී ලකුණු 14ක් ලබා ගත යුතුයි.
තමන්ගේ කණ්ඩායම වෙනුවෙන් පෙතම කඩුල්ල වාර්තා කරගන්නවා මේ පන්දු යවන්න. පැතුම් තරඟ පන්දු යවන්න දක්ෂ පන්දු යවීමක් කණ්ඩායම වෙනුවෙන් උපරිම සහාය ලබා දෙනවා මේ පන්දු යවන්න. 14 runs need only 10 ball. They're grateful to delivery this time. This man, this baller, number 16, new baseman Shashil. Setting the ball, but anyway, the batsman gets across the 2 runs. Scores moves on 28. Another 12 run need 9 ball. 12 runs need 9 ball. පන්දු 9ක් තුලදී ලකුණු 12ක් ලබා ගත යුතුයි. 12 ஓட்டங்கள் பெற்றாக வேண்டும் 9 பந்துகளிலே. පන්දු 9යි ලකුණු 12යි. The battle, now I hand over microphone Mr. Afzal. Oh, I'm sorry, I'm little country you. පන්දු 9යි ලකුණු 12යි. 12 runs needed, only 9 ball. 12 runs needed, 9 ball. Wait and see what will happen. The baller named Taranka. Oh, that's a great delivery. Again, continuously too wide. Another 10 run need, 9 ball. Ten runs need 9 ball. 10 ஓட்டங்கள் 9 பந்துகளில் ලකුණු 10ක් අවශ්‍යයි පන්දු 9ක් තුලදී. Big pressure this time, the bowlers and batsmen both are under pressure. Waiting for the decision. Anyhow, the single easily again. Scores moves on. Another single. Scores moves on 30. I'm sorry, 31. Another 9 runs needed. 8 ball. 9 runs needed. 8 ball. After long time, the left-handed Kiran faced to Taranka. Pathum Taranka. After long time, this man faced to bowler. This is the runner ball, 8-8. Pandu atai, lakunu atai. 8 ball, 8 run. Need a sum dot ball for the Sri Lanka. That's a great ball this time. Taranga Pathum Taranga doing a great job this time. The dot ball. Every Sri Lankan fans are expecting another dot ball. What will happen? Wait and see.
This time easily gets single. Last over, 6 balls, 7 runs. Now I hand over the microphone, Mr. Afzal. Thank you, Mubin. ಮೊದಲ ಎಸೆತ ಗುಡ್ಲಂತಲ್ಲಿ ಬೀಳ್ತಾ ಇದೆ. ಓಟಗಳ ಅವಕಾಶಗಳು ಮಾಡಿಕೊಟ್ರು ತನ್ಮೂಲಕ ಇವಾಗ ವಿಕೆಟ್ ಕೀಪರ್ ಯಕ್ಷ ರೂಪದಲ್ಲಿ ಒಂದು ದೊಡ್ಡ ಸೇರ್ಪಡೆ. ಅಂತಿಮ 5 ಎಸೆತ ಗೆಲುವಿಗಾಗಿ 6 ಓಟವನ್ನು ದಾಖಲಿಸಬೇಕಾಗಿದೆ ಅಥರ್ವ ಕ್ರಿಕೆಟರ್ಸ್ ಕೊಪ್ಪ. ಭಾರತ್ ಜೋಡೋ ಚಾಂಪಿಯನ್ಸ್ ಟ್ರೋಫಿ 2025 ತನ್ನ ಮೊದಲ ಪಂದ್ಯದಲ್ಲಿ ಅಥರ್ವ ಕ್ರಿಕೆಟರ್ಸ್ ಕೊಪ್ಪ ತಂಡ ಸಿಂಹಳಿಯರ ತಂಡವನ್ನ ಕಟ್ಟಿ ಹಾಕುವಂತ ಪ್ರಯತ್ನ ಮಾಡ್ತಾ ಇದೆ. ಅಂತಿಮ 5 ಎಸೆತ 6 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಕಾಫಿನಾಡು ಮೈಲಿ ಮನೆ ಪರಿಸರದ ಆಟಗಾರ ಮೈಲಿಗಿರಿದಷ್ಟು ದೂರಕ್ಕೆ ಸಿಕ್ಸರ್ ಬೌಂಡ್ರಿಗಳನ್ನು ದಾಖಲಿಸಬಲ್ಲಂತ ಸಾಮರ್ಥ್ಯವನ್ನು ಕೂಡ ಹೊಂದಿರತಕ್ಕಂಥ ಆಟಗಾರ ಶಶಿ. ಸ್ಟ್ರೈಕ್ ಭಾಗದಲ್ಲಿ 5 ಬಾಲ್ 6 ರನ್ಸ್ ನೀಡ್. ಮತ್ತೆ ತಾರಕ್ ಮಧುಶಂಕರ್ ಟು ಶಶಿ. ಸುಂದರತೆ ಎಸೆತ. ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಗುಡ್ಲ್ಯಾಂಡ್ ಡೆಲಿವರಿ ಸಡನ್ ಪುಟಿತವನ್ನು ಕಂಡ್ಕೊಳ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ. 4 ಎಸೆತಗಳ ಮುಂದೆ 6 ಓಟದ ಅವಶ್ಯಕತೆ. 4 ಬಾಲ್ 6 ರನ್ಸ್ ನೀಡ್. ಅಥರ್ವ ಕ್ರಿಕೆಟರ್ಸ್ ಕೊಪ್ಪ ವರ್ಸಸ್ ಶ್ರೀಲಂಕಾ. ವಿನಸ್ ಬಲಗ್ನೋ ಶ್ರೀಲಂಕಾ ಇಲ್ಲಿ ಪಂದ್ಯವನ್ನು ಆಡ್ತಾ ಇದೆ ತೀರ್ಥಹಳ್ಳಿಯ ಹೃದಯ ಭಾಗದಲ್ಲಿ. ನಡುರಾತ್ರಿಯಲ್ಲೂ ಕೂಡ ಈ ಭಾಗದ ಹೃದಯ ಶ್ರೀಮಂತಿಯ ಕ್ರಿಕೆಟ್ ಅಭಿಮಾನಿಗಳು ಈ ಪಂದ್ಯದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಕೂಡ. ಈತ ನಡುವೆ ತಾಲ್ಮಲಗ ಕ್ಲೀನ್ LBW. ಶಶಿ ಮಲಿಮನ ವಿಕೆಟ್ ಪತನ. ಪಂದ್ಯ ಮತ್ತಷ್ಟು ರೋಚಕ ಪರಿಸ್ಥಿತಿಗೆ ತಲುಪ್ತಾ ಇದೆ. 3 ಎಸೆತಗಳ ಮುಂದೆ ಗೆಲುವಿಗಾಗಿ 6 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಗೆ ಹೊಂದಿಕೊಂಡು ಹೋಗಬಲ್ಲಂತ ಆಟಗಾರ ಗಬ್ಗಲ್ ಶಿಶಿರ ಅಂಕಣ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ನಾವು ಕಂಡ ಹಾಗೆ ಕರ್ನಾಟಕ ರಾಜ್ಯ ಸಾಫ್ಟ್ ಬಾಲ್ ಪ್ರೀಮಿಯರ್ ಲೀಗ್ ನಲ್ಲಿ ಅತ್ಯುತ್ತಮ ರೀತಿಯ ಕ್ಯಾಚ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರ ಶಿಶಿರ್ ರಂಗ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಅಂತಿಮ 3 ಎಸೆತ 6 ಓಟದ ಅವಶ್ಯಕತೆ. ಲಾಸ್ಟ್ 3 ಬಾಲ್ 6 ರನ್ಸ್ ಟು ನೀಡ್. ಅಂತಿಮ ಓವರ್ ಅಲ್ಲಿ ಬಹಳ ಅತ್ಯುತ್ತಮ ರೀತಿಯಾಗಿ ಚೆಂಡನ್ನು ಎಸೆತಾ ಇರ್ತಕ್ಕಂಥ ಡೆತ್ ಓವರ್ ಸ್ಪೆಷಲಿಸ್ಟ್ ಬೌಲರ್ ತಾರಕ್ ಮಧುಶಂಕರ್. ಒಂದು ಹಂತದಲ್ಲಿ 6 ಎಸೆಗಳ ಮುಂದೆ 7 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ತಂಡ ಪ್ರಸ್ತುತ ಇವಾಗ 3 ಎಸೆಗಳ ಮುಂದೆ 6 ಓಟವನ್ನು ದಾಖಲಿಸಬೇಕಾಗಿದೆ. ಮತ್ತೆ ತಾರಕ್ ಮಧುಶಂಕರ್, ಹೊಸ ಆಟಗಾರ ಶಿಶಿರ ಗಬ್ಗಲ್. ಕೊನೆಯ 3 ಚೆಂಡುಗಳು ಬಾಕಿ ಉಳಿತಾ ಇದೆ. ಮತ್ತೆ ತಾರಕ್ ಶಿಶಿರನಿಗೆ ಎಸೆದ ಚೆಂಡು ತನ್ಮೂಲಕ ಕ್ಲೀನ್ ಬಾಲ್ ಡಿಬಾರಿ. ಶಿಶಿರ್ ವಿಕೆಟ್ ಪತನ. 2 ಎಸೆತ 6 ಓಟದ ಅವಶ್ಯಕತೆ. ನಡು ರಾತ್ರಿಯಲ್ಲೂ ಕೂಡ ಭಾರತ್ ಜೋಡೋ ಚಾಂಪಿಯನ್ಸ್ ಟ್ರೋಫಿಯ
ಸೀಸನ್ 3ರ ಆವೃತ್ತಿಯ ಪಂದ್ಯಾಕೂಟ ಕ್ರೀಡಾ ಪ್ರೇಕ್ಷಕರಿಗೆ ಒಂದಷ್ಟು ರಸದೌತಣವನ್ನು ಉಣಬಡಿಸ್ತಾ ಇದೆ. ಪ್ರಸ್ತುತ ನಿನ್ನೆ ದಿನ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗಾಗಿ ಪಿಚ್ ಮಲ್ಲೇಶಿಯ ಜೊತೆಗೆ ಒಂದಷ್ಟು ಹೆಜ್ಜೆಯನ್ನು ಹಾಕಿದ ಕಮಲ್ ಕೂಡ ಇವಾಗ ಒಂದಷ್ಟು ಮಂದಹಾಸವನ್ನು ಬೀರ್ತಾ ಇದ್ದಾರೆ. ಅವರ ಜೊತೆಗೆ ಈ ಭಾಗದ ಚಾತುರ್ಯವನ್ನು ಹೊಂದಿರತಕ್ಕಂತ ಖ್ಯಾತ ವೀಕ್ಷಕಣಿಗಾರ, ಹಿರಿಯ ವೀಕ್ಷಕಣಿಗಾರ ಸುಂದರೇಶ್ ಯಡೂರು ಕೂಡ ಒಂದಷ್ಟು ಮನೋರಂಜನೆಯನ್ನು ಕೊಡ್ತಾ ಇದ್ದಾರೆ. 2 ಎಸೆತ 6 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಈ ಹಂತದಲ್ಲಿ ಚರಣ್ ಹರಿಹರಪುರ ಅಂಕ ನೆಂಟನ್ನು ಕಂಡ್ಕೊಳ್ತಾ ಇದ್ದಾರೆ. 2 ಎಸೆತ 6 ಓಟದ ಅವಶ್ಯಕತೆ. ಲಾಸ್ಟ್ 2 ಬಾಲ್ 6 ರನ್ಸ್ ಟು ನೀಡ್. ಅಥರ್ವ ಕ್ರಿಕೆಟರ್ಸ್ ಕೊಪ್ಪ ಇಲ್ಲಿ ಶ್ರೀಲಂಕಾ ವಿರುದ್ಧವಾಗಿ ಮೊದಲ ಜಯವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ, ಅಥವಾ ಕೊಪ್ಪ ವಿರುದ್ಧವಾಗಿ ಶ್ರೀಲಂಕನ್ ಕ್ರಿಕೆಟರ್ಸ್ ತನ್ನ ಮೊದಲ ವಿಜಯ ದುದುಂಬಿಯನ್ನು ಹಾರಿಸ್ತಾರೆ ನೋಡಬೇಕಾಗಿದೆ. ಅಂತಿಮ ಡೆತ್ ಓವರ್ ಅಲ್ಲಿ ಬಹಳಷ್ಟು ಅತ್ಯುತ್ತಮ ರೀತಿಯ ಗೆಸ್ಗಾರಿಕೆಯನ್ನು ಮಾಡ್ತಾ ಇರ್ತಕ್ಕಂಥ ತಾರಕ್ ಮಧುಶಂಕರ್. ರೋಚಕ ಪಂದ್ಯ, ರೋಮಾಂಚನ ಪಂದ್ಯ ಸಾಗ್ತಾ ಇದೆ ಅಂಕಗಳ ಭಾಗದಲ್ಲಿ. ಇವತ್ತಿನ ಕೊನೆಯ ಪಂದ್ಯ ಕೂಡ ಐದನೇ ಬಾರಿಗೆ ತನ್ಮೂಲಕ ತಾರಕ್ ಮಧುಶಂಕರ್ ಟು ಚರಣ್. ಸುಂದರತೆ ಎಸೆತ ತನ್ಮೂಲಕ ತೀರಾ ಬ್ಲಾಕ್ ಹೋಲ್. ಓಟಗಳ ಅವಕಾಶಗಳು ಬರ್ತಾ ಇಲ್ಲ. 1 ಎಸೆತ 6ರ ಅವಶ್ಯಕತೆ. ಕೈಯಲ್ಲಿದ್ದ ಪಂದ್ಯ ಕೈ ಜಾರಿ ಹೋಗ್ತಾ ಇದೆ ಅಥರ್ವ ಕ್ರಿಕೆಟರ್ಸ್ ಪಾಳಯದಿಂದ. ನಡು ರಾತ್ರಿಯಲ್ಲೂ ಕೂಡ ಈ ಭಾಗದ ಕ್ರಿಕೆಟ್ ಪಟುಗಳು 2 ತಂಡಗಳಿಗೆ ಹುರಿದುಂಬಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತಿನ ಕೊನೆಯ ಪಂದ್ಯ ಇದಾಗಿದ್ರೆ ನಾಳೆ ದಿನ ಈ ಭಾಗದಲ್ಲಿ ಪಂದ್ಯವನ್ನು ಆಡ್ತಾರೆ. ಸೀಸನ್ 1ರ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದಂತಹ ಸರಿಸುಮಾರು 60ರಿಂದ 63 ವರ್ಷಗಳ ಸುದೀರ್ಘ ಅಧ್ಯಾಯವನ್ನು ಬರೆದಿರ್ತಕ್ಕಂಥ ಜೈ ಕರ್ನಾಟಕ ಬೆಂಗಳೂರು ಒಂದೆಡೆ ಆದರೆ, ಕಳೆದ ಬಾರಿಯ ಸೀಸನ್ 2ರ ಡಿ.ಕೆ. ಶಿಕ್ಕಪ್ಪನ ಎತ್ತಿ ಹಿಡಿದಂತ ಉಡುಪಿಯ ಇಜಾನ್ ಸ್ಪೋರ್ಟ್ಸ್ ಉಡುಪಿ ಕೂಡ ನಾಳೆ ದಿನ ಈ ಭಾಗದಲ್ಲಿ ಪಂದ್ಯವನ್ನು ಆಡುತ್ತೆ. ಅಂತಿಮ ದಿನದ ಮೊದಲ ದಿನದ ಅಂತಿಮ ಪಂದ್ಯದ ಅಂತಿಮ ಓವರಿನ ಅಂತಿಮ ಎಸೆತ. 1 ಎಸೆತ 6 ಓಟದ ಅವಶ್ಯಕತೆ. 1 ಬಾಲ್ 6 ರನ್ಸ್ ವಿನ್. ಚರಣ್ ಹರಿಹರಪುರ ಮತ್ತೆ ತಾರಕ್ ಮಧುಶಂಕರ್ ಟು ಚರಣ್. 1 ಬಾಲ್ 6 ರನ್ಸ್ ಟು ವಿನ್. ಅಂತಿಮ ಓವರ್ನ ಅತ್ಯುತ್ತಮ ಎಸೆತ ತನ್ಮೂಲಕ ತಾರಕ್ ಮಧುಶಂಕರ್. ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ಅಂತಿಮ ಓವರ್ನಲ್ಲಿ ನಿಭಾಯಿಸಿದ ಶ್ರೀಲಂಕನ್ ಬೌಲರ್ ತಾರಕ್ ಮಧುಶಂಕರ ಆ ನಿಟ್ಟಿನಲ್ಲಿ ಇವಾಗ ತನ್ನ ಮೊದಲ ಪಂದ್ಯದಲ್ಲಿ ಪಂದ್ಯವನ್ನು ಜಯಿಸ್ತಾ ಇದೆ ಶ್ರೀಲಂಕಾ. ಕೊನೆಯ ಹಂತವರೆಗೂ ಕೂಡ ಅತ್ಯುತ್ತಮ ರೀತಿಯ ಹೋರಾಟವನ್ನು ಕೊಟ್ಟು